ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇಮಾಮ್ ಸಿಸ್ಟರ್ ವ್ಲಾಗ್ಸ್. ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಅದೇನಂದ್ರೆ ಚಿಕ್ಕ ಮಕ್ಕಳು ಇರೋ ಮನೆ ಯಾವತ್ತಿದ್ರೂ ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಅದು ಮತ್ತೆ ಒಳ್ಳೆ ಚಿತ್ರಾನ್ನನೇ ಮಾಡ್ತಾರೆ. ಅದಕ್ಕಾಗಿ ಹೇಳ್ತಿದ್ದೀನಿ, ನಾನು ಯಾರ ಮನೆಗೆ ಬಂದರೂ ಚಿಕ್ಕ ಮಕ್ಕಳಿದ್ರೆ ಸುಮ್ಮನೆ ನಕ್ಕಂತ ಇದ್ದು ಅವ್ರ ಜೋಡಿ ಆಡ್ಕೊಂಡು ನಿಮ್ದು ಎಷ್ಟೈತೋ ಅಷ್ಟು ನೋಡ್ಕೊಂಡು ಹೋಗಬೇಕು. ಅದು ಬಿಟ್ಟು ಮತ್ತೆ ಹಾಗೆ ಇಟ್ಕೊಂಡಾಳ ಹೀಗೆ ಇಟ್ಕೊಂಡಾಳ ಅಂತೇಳಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ದಯವಿಟ್ಟು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತಾಯಂದ್ರಿಗೆ ಇವಾಗ ಆವಾಗಿನ ಕಾಲ ಅಂತೂ ಬೇರೆ, ಆವಾಗಿನ ಮಕ್ಕಳೇ ಬೇರೆ. ಆದರೆ ಈಗಿನ ಕಾಲಿಂದ ಹುಡುಗರು ಎಲ್ಲಿ ಬಿಡೋಂಗಿಲ್ಲ. ಸಮಾಜನೂ ನೋಡ್ತಿದ್ದೀರಲ್ಲ ಹೇಗಿದೆ ಅಂತಂದು. ನಮ್ಮ ಅವ್ವನೂ ನಮ್ಮನ್ನ ಬಿಟ್ಟು ಹೊಲಕ್ಕೆ ಹೋಗ್ತಿದ್ದೀವಮ್ಮ ನಾವು ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ಆದ್ರೂ ಆವಾಗಿನ ಕಾಲ ಈಗಲ್ಲ. ಈಗ ಕಣ್ಣಾಗಿ ಇಟ್ಟು ನೋಡ್ಕೋಬೇಕು ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ. ಈಗ ಹೆಂಗಿಲ್ಲ ಅಂತಂದ್ರೂ ಮೊನ್ನೆ ಒಂದು ನಾಯಿ ಹಿಡ್ಕೊಂಡು ಒಂದು ಕೂಸನ್ನ ಎಷ್ಟು ಎಳೆದಾಡಿ ಸಾಯಿಸಿದೆ. ಅದನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ತುಂಬಿದೆ ನನಗೆ. ಹಾಗಾಗಿ ಚಿಕ್ಕ ಮಕ್ಕಳನ್ನ ಕಣ್ಣಿಟ್ಟು ನೋಡ್ಕೊಳ್ಳಿ. ಯಾರ ಮಾತು ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಾವು ನೋಡಿಲ್ಲ, ನಾವು ಹೊಡೆದಿಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ಆಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಅದಕ್ಕಾಗಿ ಹೇಳ್ತಿದ್ದೀನಿ, ತುಂಬಾ ಕಷ್ಟ ಹುಡುಗರನ್ನ ನೋಡ್ಕೊಳ್ಳೋದಂತಂದರೆ. ಮನೆ ಹೇಗಾದರೆ ಇರಲಿ, ಮೊದಲು ಚಿಕ್ಕ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸಾಕು. ಅವ್ರಿಗೆ ತಿಳಿದಿಂದ ಅವರು ದೊಡ್ಡವರಾಗಿಂದ ಅವರೇ ನಮ್ಮ ಅವಶ್ಯಕತೆ ಇರಲ್ಲ ಅವರಿಗೆ. ಅವ್ರು ಚೆನ್ನಾಗಿರ್ತಾರೆ, ತಿಳಿತೈತೆ ಅವರಿಗೆ ಮಕ್ಕಳಿಗೆ. ದಯವಿಟ್ಟು ಯಾರ ಮಾತು ಏನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ಹಂಗೆ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ, ಮನೆ ಹಾಗಿದೆ ಹೀಗಿದೆ ಅಂತಂದು. ನನ್ನ ಮಾತಿಂದ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಆಮೇಲೆ ಇಲ್ಲಿ ನಾನು ರೊಟ್ಟಿ ಮಾಡ್ತಿದ್ದೀನಿ. ನಾನು ಜೋಳದ ರೊಟ್ಟಿ ಅಂತಾರೆ ಇದಕ್ಕೆ. ನಾನು ಲಟ್ಟಿಸ್ತೀನಿ, ನಾನು ಬಡಿಯಲ್ಲ. ಕೆಲವೊಬ್ಬರು ಭಾಳ ಬಡಿತಿರ್ತಾರೆ, ನಾನು ಬಡಿತೀನಿ, ಆದರೆ ಲಟ್ಸೋದು ಜಾಸ್ತಿ. ನೀವು ಹೇಗೆ ಮಾಡ್ತೀರಾ ರೊಟ್ಟಿನ ಕಾಮೆಂಟಲ್ಲಿ ತಿಳಿಸಿ. ಬನ್ನಿ ಊಟ ಮಾಡಮ್ಮ. ಬದನೆಕಾಯಿ ಪಲ್ಯ, ಶೇಂಗಾದ ಹಿಂಡಿ, ಮೊಸರು, ರೊಟ್ಟಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.